ಯಾರದು ಕುರ್ಚಿಯನ್ನ ಮಧ್ಯದಲ್ಲಿ ಇಟ್ಟಿದ್ದು? ಬಿಡಿ, ತಪ್ಪು ನನ್ನದೇ ಇದೆ. ನಮ್ಮ ಶೋ ಬಡ್ತಿಕಾ ನಾಮ್ ಶೋಗೆ ಸ್ವಾಗತ. ತಮ್ಮೆಲ್ಲರಿಗೂ ಸ್ವಾಗತ. ಆಕ್ಸಿಡೆಂಟ್ಗಳ ದುರಂತದ ಕಥೆಯನ್ನು ಭೂತಗಳ ಬಾಯಿಂದಲೇ ಕೇಳೋಣ. ಈಗ ನನಗೇನಾಯಿತು ಅಂತ ನೋಡಿದಿರಲ್ಲ, ಇಂಥದೇ ಒಂದು ಘಟನೆ ನಾವು ಇಂದು ಭೇಟಿ ಮಾಡಲಿರುವ ನಮ್ಮ ಇಂದಿನ ಭೂತ ಅತಿಥಿಯೊಂದಿಗೆ ನಡೆದಿದೆ. ಮೊಬೈಲ್ನಲ್ಲಿ ಮಾತನಾಡ್ತಾ ಗಾಡಿಯನ್ನು ಓಡಿಸ್ತಿದ್ರು. ಇವರ ಹೆಸರು ಮೊಂಟು ಮೊಬೈಲ್ ಅಂತ. ನಿಮ್ಮೆಲ್ರಿಗೂ ಖುಷಿ ಆಗ್ತಿರ್ಬೇಕಲ್ವಾ? ಒಂದು ಮಾತನ್ನು ಹೇಳಿ, ನೀವು ಇಲ್ಲಿಂದ ಬಂದ್ರ ಅಥವಾ ಆಗಲೇ ಬಂದ್ಬಿಟ್ಟಿದ್ರಾ? ಓಕೆ, ಎನಿವೇಸ್ ನಿಮಗೆ ಶೋಗೆ ಸ್ವಾಗತ. ಥ್ಯಾಂಕ್ ಯು ಬಚ್ಚಿ. ಇನ್ನೇನು ಸಮಾಚಾರ? ಬಚ್ಚಿ ಬಚ್ಚಿ ಅಂದರೆ ಏನು ಮಗ, ಜಾಸ್ತಿ ಮಾತಾಡಬೇಡ ಗೊತ್ತಾಯ್ತಾ? ಇಲ್ಲ ಅಣ್ಣ, ನಾನು ಜಾಸ್ತಿ ಏನು ಮಾತಾಡ್ತಾ ಇಲ್ಲ, ನೀವು ಶುರು ಮಾಡಿ. ಮೊಬೈಲ್, ಮೊಂಟೋ ಮೊಬೈಲ್. ಇಲ್ಲ ಅದೆಲ್ಲ ಸರಿ, ಆದರೆ ನಮ್ಮ ಪ್ರೇಕ್ಷಕರು ನಿಮ್ಮ ಕಥೆಯನ್ನು ಕೇಳೋಕೆ ಬಯಸ್ತಾರೆ, ನಿಮ್ಮ ಕಥೆಯನ್ನು ತಿಳಿಸಲು ಕಾತರರಾಗಿದ್ದಾರೆ. ಅರೆ ಬೇತಾಬ್ ಸನ್ನಿ ಬಾಯ್ ಅವರ ಮೊದಲ ಚಿತ್ರ. ನಾನೇನು ಹೇಳಿ, ಅಂದರೆ ಕೈ ಬಿದ್ದಿದೆ ಅಂತಾಯಿತು. ಅಂದರೆ 2.5 kg ಕೈ ಮೈ ಮೇಲೆ ಬಿದ್ದಾಗ ಮನುಷ್ಯ ಸತ್ತಂಗೆ. ಹಾಗಾದರೆ ಕೇಳು, ನಾನು ಮತ್ತು ನನ್ನ ಓಮ್ನಿ ಬಿಸ್ನೆಸ್ಗಾಗಿ ಮುಂಬ್ರಾಯಿಂದ ಗುಜರಾತ್ಗೆ ಹೋಗ್ತಿದ್ವು. ಓಮ್ನಿ? ಅರೆ ನನ್ನ ಮಗು, ನನ್ನ ಕಾರು ಓಮ್ನಿ. ಮಾರುತಿ ಅವರದಲ್ವಾ? ಹೌದು. ಖುಷಿಗಾಗಿ ಹೋಗ್ತಿದ್ವಿ. ಅಂದರೆ ನನ್ನ ಬಿಸ್ನೆಸ್ ಅಲ್ಲಿ ಹೆಲ್ಲೋ, ಹಾಯ್, LOL, RFOFL, TTOL ಎಲ್ಲ ನಡೀತಿತ್ತು. ಮೊಬೈಲ್ ಇಲ್ಲ ಅಂದ್ರೆ ಬಿಸ್ನೆಸ್ ನಡೆಯಲು ಸಾಧ್ಯ ಇಲ್ಲ. ವಾಟ್ಸಪ್. ಅರೆ ವಾಟ್ಸಪ್ ಅಂದ್ರೆ ನಾನು ಹೇಳಿದ್ದು ಕರೆಕ್ಟ್ ತಾನೇ? ಸ್ಮೈಲಿ ಅದೆಲ್ಲ ಅಲ್ವಾ? ಹೌದು, ಓಕೆ. ಇನ್ನೊಂದು ವಿಷಯ, ನನಗೆ ಹಾಡನ್ನು ಕೇಳೋದು ಅಂದರೆ ತುಂಬ ಇಷ್ಟ ಆಯ್ತಾ. ಆ ದಿನ ನಾನು ಫುಲ್ ವಾಲ್ಯೂಮ್ ಕೊಟ್ಟು ಆಲ್ ಆಫ್ ಬೈ ಅವರ ತುಮ್ ತೋ ತೆರೆ ಪರ್ದೇಸಿ ಹಾಡನ್ನು ಕೇಳ್ತಾ ಹೋಗ್ತಿದ್ದೆ. ಹೈವೇನಲ್ಲಿ ನನ್ನ ಓಮ್ನಿ ಸುಂಟ್ರು ಗಾಳಿ ಅಂತ ಓಡ್ತಿತ್ತು. 100-125 ಕಿಲೋಮೀಟರ್. ಸೂರತ್ನ ಪಾರ್ಟಿ ಕೂಡ ಹಲೋ ಔಟ್ ಟು ಬಾಯ್ ಚಲೋ ಇತ್ತು ಗಾಡಿಯಲ್ಲಿ. ಅಲ್ತಾಫ್ ಬಾಯ್ ಅವರ ವಾತಾವರಣ ಆಗಿತ್ತು. ಆಮೇಲೇನು ನನ್ನ ಕಣ್ಣು ಮತ್ತು ಕಿವಿಯ ಧ್ಯಾನ ರಸ್ತೆಯ ಬದಲು ಫೋನಿನ ಮೇಲೆ ಜಾಸ್ತಿ ಇತ್ತು. ಡೀಲ್ ಡನ್ ಆಗೋ ತರನೇ ಇತ್ತಾ. ನಾನು ಬಾಯ್ ಟೇಕ್ ಕೇರ್ ಅಂತ ಹೇಳಿ ಇದ್ದಕ್ಕಿದ್ದಂತೆ ಡಿವೈಡ್ರಿ ಅಲ್ಲಿಂದ ಬಂತೋ ಗೊತ್ತಿಲ್ಲ, ಮೊಂಟು ಮೊಬೈಲ್ ಆಗಿರೋ ನನ್ನ ಮೊಬೈಲ್ ಮಾತ್ರ ಉಳಿತು. ಬ್ಯಾಲೆನ್ಸ್ ಮತ್ತು ಡೇಟಾ ಎರಡೂ ಇದ್ದು ಸಹ ನನ್ನ ಟಾಕ್ ಟೈಮ್ ಮಾತ್ರ ಖಾಲಿ ಆಗ್ಬಿಡ್ತು. ವೆರಿ ಸ್ಯಾಡ್. ನಿಮ್ಮ ಕಥೆಯನ್ನು ಕೇಳಿ ತುಂಬ ಬೇಜಾರಾಗ್ತಾ ಇದೆ. ಹಾಗಾದರೆ ಒಂದು ಮಾತು ಹೇಳಿ, ನಿಮ್ಮೊಂದಿಗೆ ನಡೆದ ಈ ಘಟನೆ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮಲ್ಲಿ ಹೇಗೆ ಶೇರ್ ಮಾಡಲು ಆಗಲು ಅಲ್ವಾ? ಆದರೆ ನೀನು ನನ್ನ ಸ್ಟೋರಿಯನ್ನು ಎಲ್ಲರ ಜೊತೆ ಶೇರ್ ಮಾಡು. ಅರೆ ಇದು ಹೇಳಬೇಕಾ? ಪಕ್ಕಾ ಶೇರ್ ಮಾಡ್ತೇನೆ. ಹಾಗಾದರೆ ನೋಡ್ತಾ ಇದ್ದೀರಾ ಅಲ್ವಾ, ಗಾಡಿಯನ್ನು ಓಡಿಸ್ತಿರುವಾಗ ಮೊಬೈಲ್ನಲ್ಲಿ ಮಾತನಾಡುವ ಪರಿಣಾಮ ಏನಾಗುತ್ತೆ ಅಂತ. ಅಂದರೆ ಮೊಬೈಲ್ನಲ್ಲಿ ಮಾತನಾಡುತ್ತಿರುವನು ಸತ್ತು ಹೋಗ್ತಾನೆ, ಹಾಗೂ ಉಳಿದಿರೋದು ಬರೀ ಮಾತು ಮಾತ್ರ. ಆ ಮಾತು ನಾವು ಈಗ ಮಾತನಾಡ್ತಿದ್ದೇವೆ. ಹಾಗಾದರೆ ಗಾಡಿಯನ್ನು ಓಡಿಸುವಾಗ ಮೊಬೈಲ್ನಲ್ಲಿ ಮಾತನಾಡುವ ಸಂಬಂಧಿತ ವಿಷಯಗಳ ಮೇಲೆ ಸ್ವಲ್ಪ ನಿಗಾ ಇಡಿ. ಅಂದರೆ ಡ್ರೈವಿಂಗ್ ಮಾಡುವ ಸಮಯದಲ್ಲಿ 1 ಸೆಕೆಂಡ್ಗೂ ಸಹ ಫೋನಿನಲ್ಲಿ ಮಾತನಾಡಬೇಡಿ. ನಿಮ್ಮ ಅಮ್ಮ ಕಾಲ್ ಮಾಡಿದರೂ ಸಹ, ನಿಮ್ಮ ಅಪ್ಪ ಕಾಲ್ ಮಾಡಿದರೂ ಸಹ, ಅಥವಾ ಮಕ್ಕಳ ತಾಯಿಯ ಫೋನ್ ಆಗಿದ್ದರೂ ಸಹ ಮಾತನಾಡಬೇಡಿ. ಹಾಗೇನಾದರೂ ಫೋನ್ನಲ್ಲಿ ಮಾತನಾಡಬೇಕಾ ಸಂದರ್ಭದಲ್ಲಿ ಗಾಡಿಯನ್ನು ಸೈಡಿಗೆ ಹಾಕಿ ಅನಂತರ ಮಾತಾಡಿ. ಫೋನ್ನಲ್ಲಿ ಮಾತನಾಡಿದ ಮೇಲೆ ನೀವು ಗಾಡಿಯನ್ನು ಸ್ಟಾರ್ಟ್ ಮಾಡಿ. GPS ಹಾಗೂ ಬ್ಲೂಟೂತನ್ನು ಉಪಯೋಗಿಸ್ತೇವೆ. ಅದನ್ನು ಕೂಡ ನಾವು ಬಹಳ ಜಾಗರೂಕತೆಯಿಂದ ಬಳಸಬೇಕು. ಅದರಿಂದ ಕೂಡ ನಮ್ಮ ಮನಸ್ಸು ಚಂಚಲವಾಗುತ್ತೆ. ಡ್ರೈವಿಂಗ್ ಮಾಡೋ ಸಮಯದಲ್ಲಿ ಹಾಡುಗಳನ್ನು ಜೋರಾಗಿ ಕೇಳಬೇಡಿ. ಇದರಿಂದ ಬೇರೆಯವರು ಮಾತು ಕೇಳಿಸೋದಿಲ್ಲ. ನಿಮ್ಮ ಹಿಂದೆ ಇರುವ ವಾಹನಗಳು ಹಾರ್ನ್ ಮಾಡ್ತಿದ್ರು ಸಹ ನಿಮಗೆ ಕೇಳಿಸೋದಿಲ್ಲ. ಹಾಗೇನಾದರೂ ಮಾಡಿದ್ರಿ ಅಂದರೆ ನೀವು ಕೆಲಸಕ್ಕೆ ಹೊರಟಿದ್ರಿ, ನೀವು ಕೈಲಾಸಕ್ಕೆ ಸೇರೋದು ಗ್ಯಾರಂಟಿ. ಆಗ ಇಂದಿನ ಬಂಪರ್ ಸ್ಟಿಕ್ಕರಲ್ಲಿ ಏನಿದೆ ನೋಡೋಣ. ಆ ಸಮಯ ಈಗ. ಗಾಡಿ ಓಡಿಸುವ ವೇಳೆ ಮೊಬೈಲ್ ಕೂಡ ಚಾಲನೆಯಲ್ಲಿದ್ದರೆ ಆಫ್ ಮಾಡಿ. ಹಾಫ್ ಮೊಬೈಲಿನ ಗುಂಗಿನಲ್ಲಿ ನೀವು ನಿಮ್ಮ ಪ್ರಾಣವನ್ನು ಕಳೆದುಕೊಳ್ತೀರಿ. ಆದುದರಿಂದ ಒಂದು ಟೈಮಿನಲ್ಲಿ ಕೇವಲ ಒಂದೇ ಕೆಲಸವನ್ನ ಮಾಡಿ ಮತ್ತು ತಮ್ಮ ಜೀವನದ ಜೊತೆಗೆ ಬೇರೆಯವರ ಪ್ರಾಣವನ್ನು ಉಳಿಸಿ. ಹಾಗಾದ್ರೆ ಸಿಗೋಣ ನಮ್ಮ ಮುಂದಿನ ಸಂಚಿಕೆಯಲ್ಲಿ ಒಂದು ಹೊಸ ಭೂತದೊಂದಿಗೆ, ಒಂದು ಹೊಸ ಕಥೆಯೊಂದಿಗೆ. ಅಲ್ಲಿಯವರೆಗೂ ಟಾಟಾ ಬಾಯ್. ಮೊಬೈಲ್ನಲ್ಲಿ ಮಾತನಾಡಬೇಡ ಮಗ, ಕೇಳಿಸ್ತಲ್ಲ?